ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಒಂದು ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಬ್ಯಾಚುಲರ್ ಫ್ರೆಂಡ್ಲಿ ಯಾರು ಬೇಕಾದರೂ ಮಾಡ್ಬೋದು. ಜಸ್ಟ್ ನಿಮ್ಮ ಹತ್ರ ಸಾಂಬಾರು ಪೌಡರ್ ಇದ್ದರೆ ಕ್ವಿಕ್ಕಾಗಿ ಮಾಡ್ಬೋದು. ಏನು ಮಸಾಲ ಅದೇನು ಗ್ರೈಂಡ್ ಮಾಡಬೇಕಂತಲಿಲ್ಲ. ಸೊ ಬನ್ನಿ, ಇವತ್ತು ನಾನು ಬಟಾಣಿ ಮತ್ತು ಪೊಟ್ಯಾಟೋನ ಗಸ್ಸಿ ಅಂದರೆ ಮಂಗಳೂರು ಸ್ಟೈಲ್ ಗಸ್ಸಿ ಯಾವ ರೀತಿ ಮಾಡೋದಂತ ನಾನು ಹೇಳಿಕೊಡ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾನಿಲ್ಲಿ ಬಟಾಣಿನ ಅರ್ಧ ಟೊಮ್ಯಾಟೊ ಮತ್ತು ಅರ್ಧ ನೀರುಳ್ಳಿ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿಟ್ಟಿದ್ದೀನಿ ಈಸಿ ಆಗಲಿ ಅಂತ. ಸೊ ಮಿಕ್ಸರ್ ಜಾರಿಗೆ ಒಂದು 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್, ನಿಮ್ಮ ಹತ್ರ ಯಾವುದು ಸಾಂಬಾರು ಪೌಡರ್ ಇದೆ ನೋಡಿ ಅದನ್ನು ಹಾಕಿ, ಆಮೇಲೆ ಒಂದು 4 ಬೆಳ್ಳುಳ್ಳಿ, ಒಂದು ಅರ್ಧ ನೀರುಳ್ಳಿ, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ, ನಿಮ್ಮ ಹತ್ರ ಫ್ರೆಶ್ ತೆಂಗಿನಕಾಯಿ ತುರಿ ಇದ್ದರೆ ಅದನ್ನು ಹಾಕಿ, ಆಮೇಲೆ ಸ್ವಲ್ಪ ಅರಿಶಿನ, ಬೇಕಿದ್ದರೆ ಸ್ವಲ್ಪ ಹುಣಸೆ ಹಣ್ಣು, ಇದನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಓಕೆನಾ? ಅಕಸ್ಮಾತ್ ಹುಣಸೆ ಹಣ್ಣು ಹಾಕೋದಿದ್ದರೆ ನೀವು ಟೊಮೆಟೊ ಬೇಕಿದ್ದರೆ ಅಲ್ಲಿ ಜಾಸ್ತಿ ಹಾಕಬೇಕು. ಅಂದರೆ ನಾನು ಅರ್ಧ ಟೊಮೆಟೊ ಹಾಕಿದ್ದೀನಿ, ನೀವು ಒಂದು ಟೊಮೆಟೊ ಹಾಕ್ಬೋದು, ಆ ಥರ. ಓಕೆನಾ? ಸೊ ಚೆನ್ನಾಗಿ ಇದನ್ನು ಸ್ಮೂತ್ ಪೇಸ್ಟ್ ಮಾಡಬೇಕು. ಇಲ್ಲಾಂದರೆ ನೀವು ಕೊತ್ತಂಬರಿ ಹುರಿದು ಮತ್ತು ಮೆಣಸು ಹುರಿದು ಆ ಥರ ತುಂಬ ಲಾಂಗ್ ಪ್ರೊಸೀಜರ್ ಏನಿಲ್ಲ, ಸ್ವಲ್ಪ ಈಸಿ ಆಗಿ ಈ ರೆಸಿಪಿನ ಮಾಡ್ಬೋದು. ಸೊ ನೋಡಿ ಇವಾಗ ಯಾವ ರೀತಿ ಗ್ರೈಂಡ್ ಆಗಿದೆ ಅಂತ. ಸೊ ಈ ಗ್ರೈಂಡ್ ಆದಂತಹ ಪೇಸ್ಟ್ ಏನಿದೆ ನೋಡಿ, ಅದನ್ನು ಇವಾಗ ನಾವು ಕುಕ್ಕರ್ಗೆ ಹಾಕಬೇಕು. ಸೊ ಇವತ್ತು ಇದರಲ್ಲಿ ನಾನು ಪೊಟ್ಯಾಟೋನ ಆ್ಯಡ್ ಮಾಡ್ತಾಯಿದ್ದೀನಿ. ಬಟಾಣಿ ಆಲ್ರೆಡಿ ಬೆಂದಿದೆ, ಬಟಾಣಿಗೆ ಎಷ್ಟು ವಿಸಿಲ್ ಬೇಕು ಅಷ್ಟು ವಿಸಿಲ್ ತೆಗೆದು ಬಟಾಣಿ ಬೆಂದಿದೆ. ಇವಾಗ ಆ ಬಟಾಣಿಗೆ ಕಟ್ ಮಾಡಿದಂತಹ ಪೊಟ್ಯಾಟೊ ಮತ್ತು ಗ್ರೈಂಡ್ ಮಾಡಿದಂತಹ ಮಸಾಲ ಮಿಕ್ಸರ್ ಏನಿದೆ ನೋಡಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ನೀವು ಆಲ್ರೆಡಿ ಬಟಾಣಿಗೆ ಉಪ್ಪು ಹಾಕಿರ್ತೀರ, ಸೊ ಚೆಕ್ ಮಾಡಿ ಉಪ್ಪು. ಓಕೆನಾ? ಸೊ ಮಸಾಲ ಮತ್ತು ಪೊಟ್ಯಾಟೊ ಬೇಯಲಿಕ್ಕೆ ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟನ್ನು ಹಾಕಿ, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ನಿಮ್ಗೆ ಎಷ್ಟು ನೀರು ಅಂದರೆ ತುಂಬ ಜಾಸ್ತಿ ತೆಳ್ಳಗೆ ಮಾಡಿಬಿಡಿ, ಸ್ವಲ್ಪ ದಪ್ಪ ಇದ್ರೂ ಚೆನ್ನಾಗಿರುತ್ತೆ. ಅಂತ ಹಾಗಂತ ಜಾಸ್ತಿ ದಪ್ಪನಲ್ಲ, ಸ್ವಲ್ಪ ಮೀಡಿಯಮ್. ನೀವು ನೋಡ್ಬೋದು ಇಲ್ಲಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ. ಓಕೆನಾ? ಸೊ ಇವಾಗ ನಾನು ಇದಕ್ಕೆ ಒಂದೇ ಒಂದು ವಿಸಿಲ್ ಕೊಡ್ತೀನಿ, ಯಾಕೆಂದರೆ ಆಲ್ರೆಡಿ ಬಟಾಣಿ ಬೆಂದಿದೆ ಅಲ್ವಾ, ಅದಕ್ಕೆ. ಸೊ ಬಟಾಟೆ ಬೇಯಲಿಕ್ಕೆ ಒಂದು ವಿಸಿಲ್ನ ತೆಗೆದಿದ್ದೀನಿ, ಬೇಕಿದೆ 2 ಕೂಡ ತೆಗಿಬೋದು. 2 ತೆಗೆದ್ರೆ ಸ್ಮ್ಯಾಶ್ ಆಗುತ್ತೆ ತುಂಬ ಅದಕ್ಕೆ. ಸೊ ನೋಡ್ಬೋದು ಯಾವ ರೀತಿ ಆಗಿದೆ ಅಂತ. ಸೊ ಇದಕ್ಕೆ ಫೈನಲ್ ಇವಾಗ ನಾವು ಒಂದು ಒಗ್ಗರಣೆ ಕೊಡೋಣ. ಓಕೆನಾ? ಸೊ ಒಂದು ಪಾತ್ರೆಗೆ, ಅಂದರೆ ಒಂದು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ, ಅದಕ್ಕೆ ತೆಂಗಿನೆಣ್ಣೆ ಬಿಸಿ ಆದಾಗ ಸ್ವಲ್ಪ ಸಾಸಿವೆ, ಆಮೇಲೆ ಕ್ರಷ್ ಮಾಡಿದಂತಹ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಕರಿಸೊಪ್ಪು, ಆಮೇಲೆ ಸ್ವಲ್ಪ ಪೊಟ್ಯಾಟೊ, ಬಿಕಾಸ್ ಪೊಟ್ಯಾಟೊ ಗ್ಯಾಸ್ಟ್ರಿಕ್ ಆಗುತ್ತಲ್ವ ಕೆಲವರಿಗೆ. ಸೊ ಇಲ್ಲಿ ನಾನು ಸ್ವಲ್ಪ ಇಂಗ್ ಪೌಡರ್ ಹಾಕಿದ್ದೀನಿ, ಅಂದರೆ ಪೊಟ್ಯಾಟೊ ಹಾಕಿದ್ದೀನಿ. ಸೊ ಇವಾಗ ಈ ಮಿಕ್ಸರ್ನ ನೋಡಿ ಚೆನ್ನಾಗಿ ಫ್ರೈ ಆಗಿದೆಲ್ಲ, ಈ ಮಿಕ್ಸರ್ನ ನಾನು ಮಾಡಿದಂತಹ ಬಟಾಣಿ ಮತ್ತು ಪೊಟ್ಯಾಟೊ ಗ್ರೇವಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಪರಿಮಳನೂ ಬರ್ತಿದೆ, ಕರಿ ಅಂತೂ ಸೂಪರಾಗಿದೆ. ಸೊ ಈ ರೆಸಿಪಿನ ನೀವೆಲ್ಲರೂ ಟ್ರೈ ಮಾಡಿ, ತುಂಬಾ ಈಸಿ, ಬ್ಯಾಚುಲರ್ ಫ್ರೆಂಡ್ಲಿ, ಯಾರು ಬೇಕಾದರೂ ಮಾಡ್ಬೋದು. ಜಸ್ಟ್ ಸಾಂಬಾರು ಪೌಡರ್ ಇದ್ದರೆ ಆಯಿತು ಅಷ್ಟೇ. ಸೊ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.